ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪನೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸೃಷ್ಟಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರೀ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ನನ್ನ ತಂದೆ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಈ ದಿನ ಭವಿಷ್ಯ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ತಾರೀಕು 30/6/2026 ಮಂಗಳವಾರ, ದಕ್ಷಿಣಾಯನ ಗ್ರೀಷ್ಮ ಋತು, ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಪಾಡ್ಯ ತಿಥಿಲಿ ಇದ್ದೀವಿ ನಾವು. ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ. ಈ ದಿನ ಧನುಷ್ ರಾಶಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಇರತಕ್ಕಂಥ ರಾಶಿ ಅಂತಕ್ಕಂಥದ್ದು ಧನುಷ್ ರಾಶಿಯಲ್ಲಿ. ಈ ದಿನ ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ ಮತ್ತು 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ. ಬಂಧುಗಳೇ, ಈ ದಿನ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ ಫಲಗಳನ್ನು ಇರತಕ್ಕಂಥದ್ದು ನೋಡೋಣ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭೌರಗುಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು, ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಆಸೆ ದುಲ್ಬಣ ಆಗ್ತಕ್ಕಂಥದ್ದು, ನಿಮಗೆ ಯಥೇಚ್ಛವಾಗಿ ಇನ್ನೂ ಬೇಕು ಅಂತಕ್ಕಂಥದ್ದು, ಆಸೆ ಆಕಾಂಕ್ಷೆಗಳು ಜಾಸ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತೀರಿ. ಈ ದಿನ ಲವಲವಿಕೆಯಾಗಿರ್ತೀರಿ, ಖುಷಿಯಾಗಿರ್ತೀರಿ. ಇನ್ನು ಕಟಕ ರಾಶಿಯವ್ರಿಗಂತೂ ಕಾಳಜಿ ವಹಿಸ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಜಾಸ್ತಿ, ಮತ್ತು ಬೇರೆಯವರಿಗೆ ನೀವು ಅಧಿಕಾರದಿಂದ ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವ್ರಿಗಂತೂ ಒಳ್ಳೆಯ ದರ್ಪವನ್ನು ತೋರಿಸ್ತಕ್ಕಂಥದ್ದು, ಅಭಿಯಾನಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲಲ್ಲಿ ಕಾಳಜಿಯನ್ನು ವಹಿಸಿ ಅವರಿಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ದಯೆ ವಾತ್ಸಲ್ಯದಿಂದ ಪ್ರೀತಿಯಿಂದ ಕೂಡಿರ್ತೀರಿ, ಅವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಇನ್ನು ತುಲಾರಾಶಿಯವ್ರಿಗಂತೂ ಉಪಕಾರದ ದಿನ ಅಂತಲೇ ಹೇಳ್ಬೋದು. ನೀವು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಸಹಾಯಸ್ತವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ತೀರಿ. ಈ ದಿನ ಭಕ್ತಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಆಗುತ್ತೆ. ಇನ್ನು ಧನುಷ್ಠ ರಾಶಿಯವ್ರಿಗಂತೂ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನೀವು ಪ್ರತಿಯೊಂದೂ ನೀವು ಹೆಜ್ಜೆ ಇಡಬೇಕಾದ್ರೆ ಹುಷಾರಾಗಿ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಯವ್ರಿಗಂತೂ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು, ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ ಅದರ ಬಿಡುಗಡೆಯಾಗಿ ಪರಮಾತ್ಮ ನಿಮ್ಮನ್ನು ಒಳ್ಳೆಯ ಸ್ಥಾನಮಾನಕ್ಕೆ ತೊಗೊಂಡೋಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಮೀನರಾಶಿಯವರಿಗೆ ಏಳಿಗೆ ಕಟ್ಟಿಟ್ಟ ಬುತ್ತಿ ನಿಮಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಪ್ರಯತ್ನ ಪಡಿ, ಖಂಡಿತವಾಗೂ ಚೆನ್ನಾಗುತ್ತೆ. ಬಂಧುಗಳೇ, ಈ ದಿನ ಪಾಡ್ಯ ತಿಥಿ ಇರೋದರಿಂದ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿಶೇಷವಾಗಿ ಈ ದಿನ ಪೌರ್ಣಮಿ ಕಳೆದ ನಂತರ, ಒಟ್ಟು ಸಾವಿತ್ರಿ ವ್ರತ ಮುಗಿದ ನಂತರ ಆಗ್ತಕ್ಕಂಥದ್ದನ್ನು ನೋಡಿ, ಒಂದು ವಿಶೇಷವಾಗಿರ್ತಕ್ಕಂಥ ಪಾಡ್ಯ ತಿಥಿಲಿ ಇರ್ತಕ್ಕಂಥದ್ದು. ಅದರಲ್ಲೂ ಮಂಗಳವಾರ ದಿನ, ಈ ದಿನ ಗ್ರಾಮ ದೇವತೆಗಳಿಗೆ ಯಾರ್ಯಾರು ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವರು ಮೊಸರನ್ನ ನೈವೇದ್ಯವನ್ನು ಕೊಟ್ಟಾಗ ಖಂಡಿತವಾಗೂ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ಅದರಲ್ಲೂ ಯಾರ್ಯಾರಪ್ಪ ಅಂತಂದರೆ ಮೇಷರಾಶಿಯವರು, ಮಿಥುನ ರಾಶಿಯವರು, ಇನ್ನು ಸಿಂಹರಾಶಿಯವರು, ಇನ್ನು ವೃಶ್ಚಿಕ ರಾಶಿಯವರು, ಇನ್ನು ಮೀನರಾಶಿಯವರು. ಇನ್ನು ಒಂದೇನಪ್ಪ ಅಂತಂದರೆ ಕಟಕ ರಾಶಿಯವರಿಗೆ, ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು, ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ ದಿನ ಗ್ರಾಮ ದೇವತೆಗಳಿಗೆ ಹೋಗಿ ಮೊಸರನ್ನ, ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ ದಿನ ತಾಯಿ ಜಗನ್ಮಾತೆಯ ಗ್ರಾಮ ದೇವತೆ ಮಾರಮ್ಮ ಆಗಿರಲಿ, ಪಟಾಲಮ್ಮ ಆಗಿರಲಿ, ಮಹಾಲಕ್ಷ್ಮಿ ಆಗಿರಲಿ, ಜಗನ್ಮಾತೆಯ ಎಲ್ಲರ ಅಮ್ಮ ಎಲ್ಲಮ್ಮನಾಗಿರಲಿ, ಆ ಸನ್ನಿಧಿಗೆ ಮೊಸರನ್ನವನ್ನು ನೈವೇದ್ಯವನ್ನು ಕೊಡ್ತಾ ಬನ್ನಿ. ಈ ದಿನ ಅಲ್ಲಿ ನೈವೇದ್ಯವನ್ನು ಮಾಡಿಸಿ, ಅಲ್ಲಿ ಪ್ರಧಾನ ಅರ್ಚಕರಿಗೆ ಹೇಳಿ ನೈವೇದ್ಯ ಮಾಡಿಸಿ ತಾಯಿಗೆ, ಅಲ್ಲಿ ಬರುತ್ತಿರ್ತಕ್ಕಂಥ ಭಕ್ತರುಗಳಿಗೆ ಒಂದೊಂದು ಸ್ವಲ್ಪವನ್ನು ಕಲಿಸಿ ಆ ಮೊಸರನ್ನವನ್ನು ಕೊಡ್ತಕ್ಕಂಥದ್ದು ಮಾಡಿ. ಎಲ್ಲಿಲ್ಲದ ಸಿರಿ ಸಂಪತ್ತು ನಿಮಗೆ ಆಗ್ತಕ್ಕಂಥದ್ದು ನೋಡಿ, ಪ್ರಯತ್ನ ಪಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಹೆಂಗೆ ಹಸುವಿನಿಂದ ಬಳಲ್ತಾ ಇದ್ದೀವೋ ಆ ರೀತಿ ತಾಯಿ ಜಗನ್ಮಾತೆಗೂ ಕೂಡ ನಾವು ನೈವೇದ್ಯವನ್ನು ದಯಪಾಲಿಸ್ತಕ್ಕಂಥದ್ದು. ಅದರಲ್ಲೂ ಮೊಸರನ್ನ ಅಂತ ಅಂದರೆ ತುಂಬ ಇಷ್ಟಪಡ್ತಕ್ಕಂಥ ದೇವತೆ. ಗೂಡಾನ್ನವನ್ನು ಇಷ್ಟಪಡ್ತಾಳೆ, ತುಪ್ಪದ ಅನ್ನವನ್ನು, ಬೆಲ್ಲದ ಅನ್ನವನ್ನು, ದ್ರಾಕ್ಷಿ ಗೋಡಂಬಿ ಹಾಕಿ ಬೆಲ್ಲವನ್ನು ಆ ಜಗನ್ಮಾತೆಗೆ ಅರ್ಪಿಸಿ ನಾವೆಲ್ಲವನ್ನು ಸೇವನೆ ಮಾಡಿದಾಗ
ನಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಡ್ತಾನೆ. ಖಂಡಿತವಾಗಿ ಮಾಡ್ತೀರಲ್ವ? ಮಾಡಿ, ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ, ಮಲೈ ಮಹದೇಶ್ವರ ನಿಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.